ನಮಸ್ಕಾರ ರೈತ ಬಾಂಧವರೇ. ನೀವೀಗೇನು ನೋಡ್ತಾ ಇದ್ದೀರಿ, ಈ ಸಸ್ಯಗಳು ಬಂದ್ಬಿಟ್ಟು ದಾಲ್ಚಿನ್ನಿ ಸಸ್ಯ, ಚೆಕ್ಕೆ ಗಿಡ ಅಂತ ಕೂಡ ಕರಿತೀವಿ. ವೈಜ್ಞಾನಿಕವಾಗಿ ಸಿನಮನ್ ವೇರಮ್ ಎಂದು ಕೂಡ ಕರಿತೀವಿ. ಈಗ ನಮ್ಮ ನರ್ಸರಿ ನೀವು ಏನು ಸಿನಮನ್ ಗಿಡಗಳನ್ನ ನೋಡ್ತಾ ಇದ್ದೀರಿ, ಇದೊಂದು ವೆರೈಟಿ ಬಂದ್ಬಿಟ್ಟು ನಿತ್ಯಶ್ರೀ. ಇದು ಇಂಡಿಯನ್ ವೆರೈಟಿ. 1996ರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಅವರು ಡೆವಲಪ್ ಮಾಡಿರೋಂಥ ಒಂದು ವೆರೈಟಿ. 1996ರಿಂದ 2025ವರೆಗೂ ಈ ಗಿಡದಲ್ಲಿ ಯಾವುದೇ ಒಂದು ರೋಗ ಕೂಡ ಕಂಡು ಬಂದಿಲ್ಲ. ನಿತ್ಯಶ್ರೀ ವೆರೈಟಿ ಕೇವಲ ರೋಗಮುಕ್ತ ಮಾತ್ರವಲ್ಲ, ಹೈ ಯೀಲ್ಡಿಂಗ್ ವೆರೈಟಿ ಕೂಡ ಆಗಿರುತ್ತೆ. ಸೊ ನೀವೀಗ ದಾಲ್ಚಿನ್ನಿಯಲ್ಲಿ ಚೆಕ್ಕೆ ತೆಗೆದು ಮಾರಾಟ ಮಾಡಿದಾಗ ಬೇರೆ ಸಿನಮೋನಲ್ಲಿ ತೊಗಟೆ ಮತ್ತೆ ಬೆಳಿಲಿಕ್ಕೆ 1 ವರ್ಷ ತಗೊಬೋದು. ಆದರೆ ಇದರಲ್ಲಿ ರಿಕವರಿ ರೇಟ್ ಜಾಸ್ತಿ ಇರೋದ್ರಿಂದ ಬೇರೆ ಗಿಡ ಕಂಪೇರ್ ಮಾಡಿದ್ರೆ 30% ಜಾಸ್ತಿ ಇದೆ. ಹಾಗಾಗಿ ತೊಗಟೆ ಬೇಗನೆ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ನೀವು ಚೆಕ್ಕೆಯ ಈಲ್ಡ್ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ಮೊಗ್ಗು ಕೂಡ 3 ವರ್ಷದಿಂದ ಕಟಾವಿಗೆ ಸಿಗುತ್ತೆ. ಮೊಗ್ಗಿಗೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೇಡಿಕೆ ಇರೋದ್ರಿಂದ ನೀವು ಮೊಗ್ಗನ್ನು ಕೂಡ ಮಾರಾಟ ಮಾಡಿ ಜಾಸ್ತಿ ಇನ್ಕಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ರೈತರೇ, ನಿಮ್ಮ ತೆಂಗಿನ ತೋಟದಲ್ಲಿ, ಅಡಿಕೆ ತೋಟದಲ್ಲಿ, ಅವಕಾಡೋ ತೋಟದಲ್ಲಿ, ಅದೇ ರೀತಿ ಓಪನ್ ಲ್ಯಾಂಡಲ್ಲಿ ದಾಲ್ಚಿನ್ನಿ ಕೃಷಿ ಮಾಡಲಿಕ್ಕೆ ಬಹಳ ಸೂಕ್ತವಾಗಿದೆ. ಕಡಿಮೆ ನೀರಿನ ಅವಶ್ಯಕತೆ ಇದೆ. ಜಾಸ್ತಿ ಈಲ್ಡ್ ನೀವು ಎಕ್ಸ್ಪೆಕ್ಟ್ನ ಈ ಒಂದು ನಿತ್ಯಶ್ರೀ ವೆರೈಟಿಯಿಂದ ಮಾಡ್ಬೋದು. ನಾನು ಈಗಾಗಲೇ ನಿತ್ಯಶ್ರೀ ಇಂಡಿಯನ್ ವೆರೈಟಿ ಯಾವ ಪ್ರದೇಶದಲ್ಲಿ ಕೂಡ ಬೆಳೀಲಿಕ್ಕೆ ಸೂಕ್ತ ಅಂತ ಹೇಳಿದೆ. ಅದೇ ರೀತಿ ಈ ನಿತ್ಯಶ್ರೀ ವೆರೈಟಿನ ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಗಿಡವನ್ನು ನೋಡಿದಾಗ ಅದರಲ್ಲಿ ಬರುವಂಥ ಯಂಗ್ ಲೀವ್ಸ್ ಇದೆ, ಏನು ಹೊಸದಾಗಿ ಬರ್ತಿರೋ ಚಿಗುರು ಪರ್ಪಲ್ ಕಲರ್ಲಿ ಇರುತ್ತೆ. ಆ ಒಂದು ಗಿಡ ನಿತ್ಯಶ್ರೀ ವೆರೈಟಿದು ಒಂದು ಗುಣ ಆಗಿರುತ್ತೆ. ಆ ಎಲೆಯನ್ನು ತಿಂದಾಗ ಸಿಹಿ ಅನುಭವ ಆದರೆ ಅದು ಒಳ್ಳೆಯ ಸಿನಮನ್, ಒಳ್ಳೆಯ ದಾಲ್ಚಿನ್ನಿ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಗುಣ ಕೂಡ ನಿತ್ಯಶ್ರೀ ವೆರೈಟಿಲಿ ಇರೋದ್ರಿಂದ ರೈತರು ಈ ಒಂದು ವೆರೈಟಿ ಸಿನಮನ್ನ ತಮ್ಮ ಜಮೀನಿನಲ್ಲಿ ಆರಾಮಾಗಿ ಬೆಳಿಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಿಮ್ಗೇನಾದ್ರು ದಾಲ್ಚಿನ್ನಿ ಕೃಷಿ ಮಾಡಬೇಕು ಅಂತ ಆಸಕ್ತಿ ಇದ್ರೆ, ಇನ್ನು ಹೆಚ್ಚಿನ ಮಾಹಿತಿ, ಮಾರ್ಕೆಟಿಂಗ್ ಕುರಿತಾದ ಮಾಹಿತಿಗಳು ನಿಮಗೆ ಬೇಕಾಗಿದ್ರೆ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಈ ಕೂಡಲೇ ಡಯಲ್ ಮಾಡಿ. ಇನ್ನು ಹೆಚ್ಚಿನ ಕೃಷಿ ಸಂಬಂಧಿ ವಿಡಿಯೋಗಾಗಿ ಸುಲಭ ಕೃಷಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.